ರಿಸೆಪ್ಷನ್ ಊಟ ಮಾಡ್ತಿರುವಾಗ ಫ್ರೆಂಡ್ ಒಬ್ಬ ಕೇಳ್ದ, ಈ ಊಟ ಅನ್ಹೆಲ್ತಿನ ಹೆಲ್ತಿನ ಅಂತ. ಇದಕ್ಕೆ ಆನ್ಸರ್ ನೀವು ಎಷ್ಟು ಆಕ್ಟಿವ್ ಆಗಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಫಿಸಿಕಲಿ ತುಂಬಾ ಆಕ್ಟಿವ್ ಆಗಿದ್ರೆ ಈ ಒಂದು ಕ್ಯಾಲರೀಸು ಫ್ಯಾಟ್ ಆಗಿ ಯಾವುದೇ ಕಾರಣಕ್ಕೂ ಡೆವಲಪ್ ಆಗಲ್ಲ. ಇನ್ಫ್ಯಾಕ್ಟ್ ನೀವು ಆ ಫಿಸಿಕಲ್ ಆಕ್ಟಿವಿಟಿ ರನ್ನಿಂಗ್ ಆಗಿರ್ಲಿ, ಮನೆ ಕೆಲಸ ಆಗಿರ್ಲಿ, ಇನ್ನೊಂದು ಮಾಡ್ತಾ ಇದ್ರೆ ಜಾಸ್ತಿ ಎನರ್ಜಿ ಕೊಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದೆಮ್ ನಾವುಗಳು ಲಿವ್ ಮಾಡ್ತಿರೋ ಲೈಫ್ ಸ್ಟೈಲ್ಗೆ ಇದು ಟೂ ಮಚ್ ಕ್ಯಾಲರೀಸ್ ಆಗುತ್ತೆ. ನಮಗೆ ಇಷ್ಟೊಂದು ಕಾರ್ಬೋಹೈಡ್ರೇಟ್ ಕ್ಯಾಲರೀಸ್ ಅವಶ್ಯಕತೆ ಇಲ್ಲ. ಸೊ ಎಕ್ಸ್ಟ್ರಾ ಕ್ಯಾಲರೀಸ್ ಎಲ್ಲ ಫ್ಯಾಟ್ ಆಗಿ ಡೆಪಾಸಿಟ್ ಆಗುತ್ತೆ, ಅನ್ಹೆಲ್ತಿ ಆಗುತ್ತೆ. ಇನ್ನೊಂದು ಪರ್ಸೆಪ್ಷನ್ ಅಲ್ಲಿ ಅವನು ತುಂಬಾ ಸಣ್ಣ ಇದ್ದ, ವೆಯ್ಟ್ ಗೇನ್ ಮಾಡ್ಬೇಕಂತ ಇದ್ದ. ಇಂಥವ್ರಿಗೆ ಹೊಟ್ಟೆ ಹಸುವಾಗಲ್ಲ, ತುಂಬಾ ಕ್ಯಾಲರೀಸ್ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ಇದು ಸುಲಭವಾದ ಫುಡ್ ವೆಯ್ಟ್ ಗೇನ್ ಮಾಡಕ್ಕೆ. ಈವನ್ ಮಾಸ್ ಗೇನರ್ಸ್ಗಿಂತ ಬೆಟರ್ ಆಪ್ಷನ್ ಆಗಿರುತ್ತೆ. ನೀವು ಚಿಕ್ಕವರಾಗಿರುವಾಗ ಅಥವಾ ಮಕ್ಳುಗಳು ಎಷ್ಟೇ ಚಾಕ್ಲೇಟ್ಸು ಏನೇ ಸ್ವೀಟ್ಸ್ಗಳೆಲ್ಲ ತಿಂದ್ರು ಫ್ಯಾಟ್ ಗೇನ್ ಆಗಲ್ಲ ಅಂತ ಅಂದ್ರೆ ಅವ್ರು ಒಂದು ಕ್ಷಣ ಒಂದ್ ಕಡೆ ಕೂತ್ಕೊಳ್ಳಲ್ಲ, ಓಡಾಡ್ತಿರ್ತಾರೆ, ಎಗರುತ್ತಾ ಇರ್ತಾರೆ, ಕೆರ್ಸ್ತಾ ಇರ್ತಾರೆ. ಎಲ್ಲ ಮಾಡೋದ್ರಿಂದ ಆಕ್ಟಿವ್ ಆಗಿ ಎಲ್ಲ ಕ್ಯಾಲರೀಸು ಬರ್ನ್ ಮಾಡ್ತಿರ್ತಾರೆ. ಅವ್ರಿಗೆ ಅಷ್ಟೊಂದು ಎನರ್ಜಿ ಕೊಡೋದೇ ಈ ಕ್ಯಾಲರೀಸ್ಗಳು.